ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ವಿಡಿಯೋ 2024ರ ಕರೆಂಟ್ ಅಫೇರ್ಸ್ ಪ್ರಚಲಿತ ಘಟನೆಗಳು. ಸೊ ಈ ಒಂದು 2, 3, 4 ಏನು ನಡೀತು ಆ ದಿನದ ಒಂದು ಕರೆಂಟ್ ಅಫೇರ್ಸ್ಗಳಾಗಿರುತ್ತೆ. ಮತ್ತು ಅದ್ರ ಜೊತೆಗೆ ಕೆಲವೊಂದು ರಾಯಭಾರಿಗಳಾಗಿರ್ಬೋದು ಅಥವಾ ಮಹಾನಿರ್ದೇಶಕರಾಗಿರಬಹುದು. ಸೊ ಆ ಒಂದು ಇನ್ಫಾರ್ಮೇಷನ್ನ ಕೊಡೋದಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲಿಗೆ ನಾವು ನೋಡೋದಾದರೆ, ಭಾರತ ಮತ್ತು UAE ನಡುವಿನ ಜಂಟಿ ಮಿಲಿಟರಿ ವ್ಯಾಯಾಮ ಡೆಸರ್ಟ್ ಸೈಕ್ಲೋನ್ 2024 ಎಲ್ಲಿಂದ ಪ್ರಾರಂಭವಾಗುತ್ತದೆ? ಇದು ಭಾರತ ಮತ್ತು UAE ನಡುವೆ ಆಗ್ತಕ್ಕಂಥ ಒಂದು ಜಂಟಿ ಮಿಲಿಟರಿ ವ್ಯಾಯಾಮ ಡೆಸರ್ಟ್ ಸೈಕ್ಲೋನ್ 2024. ಸೊ ಇದು ಯಾವ ಒಂದು ಪ್ರದೇಶದಲ್ಲಿ ಅಥವಾ ಯಾವ ಒಂದು ರಾಜ್ಯದಲ್ಲಿ ನಡೀತಾ ಇದೆ ಅಂತ ಹೇಳೋದಾದರೆ, ಈ ಒಂದು ಎಕ್ಸಸೈಸ್ ಡೆಸರ್ಟ್ ಸೈಕ್ಲೋನ್ 2024 ಬಂದು ರಾಜಸ್ಥಾನದಲ್ಲಿ ನಡೀತಾ ಇದೆ. ನೆಕ್ಸ್ಟ್, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ಆಫ್ಘಾನಿಸ್ತಾನದಲ್ಲಿ ಶಾಂತಿಗಾಗಿ ವಿಶೇಷ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಿಂದ ಆಫ್ಘಾನಿಸ್ತಾನದಲ್ಲಿ ಶಾಂತಿಗಾಗಿ ವಿಶೇಷ ರಾಯಭಾರಿಯಾಗಿ ಯಾರನ್ನು ನೇಮಿಸಲಾಗಿದೆ? ಸೊ ಆನ್ಸರ್ ಬಂದು ಹಮೀದ್ ಕರ್ಜಾಯಿ. ಸ್ಕಿನ್ ಕೇರ್ ಬ್ರ್ಯಾಂಡ್ ನಿವಿಯಾ ಇಂಡಿಯಾ ಇದರ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸ್ಕಿನ್ ಕೇರ್ ಬ್ರ್ಯಾಂಡ್ ನಿವಿಯಾ ಅಂತಕ್ಕಂಥದ್ದು ಎಲ್ಲರಿಗೂ ಗೊತ್ತಿದೆ. ನಿವಿಯಾ ಇಂಡಿಯಾ ಇದರ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಗೀತಿಕಾ ಮೆಹ್ತಾ ಅವರವರು ಆಯ್ಕೆಯಾಗಿದ್ದಾರೆ. ಅಗ್ನಿಶಾಮಕ ಸೇವೆಗಳು, ನಾಗರಿಕ ರಕ್ಷಣೆ ಮತ್ತು ಗೃಹ ರಕ್ಷಕರ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಅಗ್ನಿಶಾಮಕ ಸೇವೆಗಳು, ನಾಗರಿಕ ರಕ್ಷಣೆ ಮತ್ತು ಗೃಹ ರಕ್ಷಕರ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಇದಕ್ಕೆ ಆನ್ಸರು ವಿವೇಕ್ ಶ್ರೀವಾಸ್ತವ್. ಇತ್ತೀಚೆಗೆ ನೌಕಾಪಡೆಯಲ್ಲಿ ಚೀಫ್ ಆಫ್ ಮೆಟೀರಿಯಲ್ ಜವಾಬ್ದಾರಿಯನ್ನು ಯಾರು ವಹಿಸಿಕೊಂಡಿದ್ದಾರೆ? ಇದು ನೌಕಾಪಡೆಯಲ್ಲಿ ಚೀಫ್ ಆಫ್ ಮೆಟೀರಿಯಲ್ ಅಂತಕ್ಕಂಥ ಜವಾಬ್ದಾರಿಯನ್ನು ಯಾರು ವಹಿಸಿಕೊಂಡಿದ್ದಾರೆ? ಕಿರಣ್ ದೇಶ್ಮುಖ್. ಇತ್ತೀಚೆಗೆ ಹೈಡ್ರೋಫೋನಿಕ್ ಕೃಷಿಗಾಗಿ ಎಲೆಕ್ಟ್ರಾನಿಕ್ ಮಣ್ಣು ಅನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಇತ್ತೀಚೆಗೆ ಹೈಡ್ರೋಫೋನಿಕ್ ಕೃಷಿಗಾಗಿ ಎಲೆಕ್ಟ್ರಾನಿಕ್ ಮಣ್ಣನ್ನು ಯಾವ ದೇಶ ಅಭಿವೃದ್ಧಿಪಡಿಸಿದೆ? ಆನ್ಸರ್ ಸ್ವೀಡನ್. ಯಾವ ಆಟಗಾರ ಸ್ಕಾಟಿಷ್ ಜೂನಿಯರ್ ಓಪನ್ ಸ್ಕ್ವಾಷ್ ಅಂಡರ್-19 ಪ್ರಶಸ್ತಿಯನ್ನು ಗೆದ್ದರು? ಯಾವ ಆಟಗಾರ ಸ್ಕಾಟಿಷ್ ಜೂನಿಯರ್ ಓಪನ್ ಸ್ಕ್ವಾಷ್ ಅಂಡರ್-19 ಪ್ರಶಸ್ತಿಯನ್ನು ಗೆದ್ದರು? ಅನಾಹುತ್ ಸಿಂಗ್. ಭಾರತದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು? ಭಾರತದ ಮೊದಲ ಜಲಾಂತರ್ಗಾಮಿ ಪ್ರವಾಸೋದ್ಯಮವನ್ನು ಯಾವ ರಾಜ್ಯದಲ್ಲಿ ಪ್ರಾರಂಭಿಸಲಾಗುವುದು? ಗುಜರಾತ್. UPಯ ಯಾವ ನಗರದಲ್ಲಿ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಬಾಲಕಿಯರಿಗಾಗಿ ಮೊದಲ ಸೈನಿಕ ಶಾಲೆಯನ್ನು ಉದ್ಘಾಟಿಸಿದರು? ಇನ್ UPಯ ಯಾವ ನಗರದಲ್ಲಿ ರಕ್ಷಣಾ ಸಚಿವರಾದಂಥ ರಾಜನಾಥ್ ಸಿಂಗ್ ಅವರು ಬಾಲಕಿಯರಿಗಾಗಿ ಮೊದಲ ಸೈನಿಕ ಶಾಲೆಯನ್ನು ಉದ್ಘಾಟಿಸಿದರು? ಆನ್ಸರ್ ಮಥುರಾ. ಯಾವ ರಾಜ್ಯ ಸರ್ಕಾರವು ಬುಡಕಟ್ಟು ಮತ್ತು ದಲಿತರಿಗೆ ವೃದ್ಧಾಪ್ಯ ಪಿಂಚಣಿಗಾಗಿ ಅರ್ಹತಾ ವಯಸ್ಸನ್ನು 50 ವರ್ಷಕ್ಕೆ ಇಳಿಸಿದೆ? ಯಾವ ರಾಜ್ಯ ಸರ್ಕಾರವು ಬುಡಕಟ್ಟು ಮತ್ತು ದಲಿತರಿಗೆ ವೃದ್ಧಾಪ್ಯ ಪಿಂಚಣಿಗಾಗಿ ಅರ್ಹತಾ ವಯಸ್ಸನ್ನು 50 ವರ್ಷಕ್ಕೆ ಇಳಿಸಿದೆ? ಆನ್ಸರ್ ಜಾರ್ಖಂಡ್.